ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ದ್ವಾಪರ ಯುಗದ ಅಂತ್ಯದಲ್ಲಿ ಯಾದವ ವಂಶ ಪರಸ್ಪರ ಹೊಡೆದಾಡಿಕೊಂಡು ನಾಶವಾಗುತ್ತೆ. ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಾಡಿನಲ್ಲಿ ಒಂದು ಅಶ್ವತ್ಥ ಮರದ ಕೆಳಗೆ ಧ್ಯಾನದಲ್ಲಿ ಕುಳಿತಿರುತ್ತಾರೆ. ಆಗ ಜರ ಎಂಬ ಬೇಟೆಗಾರ ದೂರದಿಂದ ಶ್ರೀಕೃಷ್ಣ ಪರಮಾತ್ಮರ ಪಾದವನ್ನು ಜಿಂಕೆ ಎಂದು ಭಾವಿಸಿ ಬಾಣವನ್ನು ಹಾರಿಸುತ್ತಾನೆ. ಆ ಬಾಣವು ಶ್ರೀಕೃಷ್ಣ ಪರಮಾತ್ಮರ ಪಾದಕ್ಕೆ ತಗುಲುತ್ತೆ. ಜರ ಹತ್ತಿರ ಬಂದಾಗ ತಾನು ಭಗವಂತನ ಮೇಲೆಯೇ ಬಾಣವನ್ನು ಹಾರಿಸಿದ್ದೇನೆ ಎಂದು ತಿಳಿದು ದುಃಖದಿಂದ ಕ್ಷಮೆಯನ್ನು ಕೇಳ್ತಾನೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಭಯಪಡಬೇಡ, ಇದು ನಿನ್ನ ತಪ್ಪಲ್ಲ, ನನ್ನ ಭೂಲೋಕದ ಕಾರ್ಯ ಪೂರ್ಣಗೊಂಡಿದೆ, ನನ್ನ ಅವತಾರ ಇಲ್ಲಿಗೆ ಮುಗಿಯುತ್ತೆ ಎಂದು ಅವನಿಗೆ ಮೋಕ್ಷವನ್ನು ಅನುಗ್ರಹಿಸ್ತಾರೆ. ನಂತರ ಶ್ರೀಕೃಷ್ಣ ಪರಮಾತ್ಮರು ತನ್ನ ದಿವ್ಯವಾದಂತಹ ಅವತಾರವನ್ನು ಪೂರ್ಣಗೊಳಿಸಿ ವೈಕುಂಠಕ್ಕೆ ತೆರಳುತ್ತಾರೆ. ಪಾಂಡವರು ಮತ್ತು ಯಾದವರು ಶ್ರೀಕೃಷ್ಣ ಪರಮಾತ್ಮರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುತ್ತಾರೆ. ಅವರ ದಿವ್ಯವಾದ ದೇಹವನ್ನು ಚಂದನದ ಕಟ್ಟಿಗೆಗಳ ಮೇಲೆ ಇರಿಸಿ ಅಗ್ನಿಸ್ಪರ್ಶ ಮಾಡಲಾಗುತ್ತೆ. ಆಗ ಒಂದು ಪವಾಡ ನಡೆಯುತ್ತೆ. ಎಷ್ಟೇ ಸಮಯ ಕಳೆದರೂ ಸಹ ಶ್ರೀಕೃಷ್ಣ ಪರಮಾತ್ಮರ ದಿವ್ಯ ಹೃದಯ ಅಗ್ನಿಯಲ್ಲಿ ಸುಡೋದಿಲ್ಲ. ಅದನ್ನು ಬ್ರಹ್ಮತತ್ವ ಅಂತ ಕರೆಯಲಾಗುತ್ತೆ. ಅದು ಸಾಮಾನ್ಯವಾದ ಹೃದಯವಾಗಿರಲಿಲ್ಲ, ಅದು ಭಗವಂತನ ಶಾಶ್ವತವಾದ ದಿವ್ಯ ಚೇತನವಾಗಿತ್ತು. ಅದನ್ನು ಕಂಡ ದೇವತೆಗಳು ಆಶ್ಚರ್ಯಚಕಿತರಾಗ್ತಾರೆ. ಆಗ ಒಂದು ಆಕಾಶವಾಣಿ ಕೇಳಿಸುತ್ತೆ, ಈ ದಿವ್ಯವಾದ ಬ್ರಹ್ಮತತ್ವ ಎಂದಿಗೂ ನಾಶವಾಗುವುದಿಲ್ಲ, ಇದನ್ನು ಸಮುದ್ರಕ್ಕೆ ಸಮರ್ಪಣೆ ಮಾಡಿ, ಸರಿಯಾದ ಸಮಯ ಬಂದಾಗ ನಾನು ಮತ್ತೆ ಹೊಸ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತೇನೆ. ಭಗವಂತನ ಆದೇಶದಂತೆ ಆ ದಿವ್ಯವಾದ ಬ್ರಹ್ಮತತ್ವವನ್ನು ಸಮುದ್ರಕ್ಕೆ ಸಮರ್ಪಣೆ ಮಾಡಲಾಗುತ್ತೆ. ಒಂದು ದೊಡ್ಡದಾದ ಮರದ ದಿಮ್ಮಿ ಸಮುದ್ರದ ನಡುವೆ ತೇಲುತ್ತಾ ಪುರಿಯ ಸಮುದ್ರ ತೀರಕ್ಕೆ ಬಂದು ನಿಲ್ಲುತ್ತೆ. ಆ ಮರವನ್ನು ದಾರು ಬ್ರಹ್ಮ ಅಂತ ಕರೆಯಲಾಗುತ್ತೆ. ಆ ಮರ ಸಾಮಾನ್ಯವಾದ ಮರವಾಗಿರಲಿಲ್ಲ. ಶ್ರೀಕೃಷ್ಣ ಪರಮಾತ್ಮರ ದಿವ್ಯವಾದ ಬ್ರಹ್ಮತತ್ವ ಆ ಮರದ ಒಳಗೆ ಪ್ರವೇಶ ಮಾಡಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಭಗವಾನ್ ಮಹಾವಿಷ್ಣುವಿನ ಪರಮ ಭಕ್ತ ಮತ್ತು ಮಾಳವ ದೇಶದ ರಾಜನಾದ ಇಂದ್ರದ್ಯುಮ್ನ ಪರಮಾತ್ಮನ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಿದ್ದ. ಒಂದು ರಾತ್ರಿ ಭಗವಂತ ಕನಸಿನಲ್ಲಿ ರಾಜನಿಗೆ ಕಾಣಿಸಿಕೊಂಡು, ಸಮುದ್ರ ತೀರಕ್ಕೆ ಬಾ, ಅಲ್ಲಿ ಒಂದು ದಿವ್ಯವಾದ ಮರದ ದಿಮ್ಮಿ ಸಿಗತ್ತೆ, ಅದರಿಂದ ನನ್ನ ವಿಗ್ರಹವನ್ನು ನಿರ್ಮಾಣ ಮಾಡು ಎಂದು ಆಜ್ಞೆಯನ್ನು ಮಾಡ್ತಾರೆ. ಆಗ ಒಬ್ಬ ವೃದ್ಧ ಶಿಲ್ಪಿ ಅರಮನೆಗೆ ಬರುತ್ತಾನೆ. ಆತ ಹೇಳುತ್ತಾನೆ, ನಾನು ಈ ವಿಗ್ರಹವನ್ನು ನಿರ್ಮಾಣ ಮಾಡುತ್ತೇನೆ, ಆದರೆ ಒಂದು ಷರತ್ತು ಇದೆ, 21 ದಿನಗಳವರೆಗೆ ಯಾರೂ ಬಾಗಿಲನ್ನು ತೆರೆಯಬಾರದು ಎಂದು ಹೇಳ್ತಾನೆ. ಆ ಶಿಲ್ಪಿ ಬೇರೆ ಯಾರೂ ಅಲ್ಲ, ಸ್ವತಃ ದೇವಶಿಲ್ಪಿಯಾದ ವಿಶ್ವಕರ್ಮನೇ ಆಗಿರ್ತಾನೆ. ಕೆಲವು ದಿನಗಳು ಕಳೆದರೂ ಸಹ ಒಳಗಿನಿಂದ ಯಾವುದೇ ಶಬ್ದ ಕೇಳಿಸೋದಿಲ್ಲ. ಆಗ ರಾಣಿಗೆ ಆತಂಕವಾಗುತ್ತೆ. ರಾಜನು ಬಾಗಿಲನ್ನು ತೆರೆಯುತ್ತಾನೆ. ತಕ್ಷಣ ವಿಶ್ವಕರ್ಮ ಅಂತರ್ಧಾನನಾಗ್ತಾನೆ. ವಿಗ್ರಹಗಳು ಪೂರ್ಣವಾಗಿರಲಿಲ್ಲ. ರಾಜನು ತನ್ನ ಬಾಗಿಲನ್ನು ತೆರೆದ ಅಚಾತುರ್ಯಕ್ಕಾಗಿ ಪಶ್ಚಾತ್ತಾಪ ಪಡ್ತಾನೆ. ಆಗ ದೈವವಾಣಿ ಕೇಳಿಸುತ್ತೆ, ಈ ರೂಪದಲ್ಲಿಯೇ ನಾನು ಜಗತ್ತಿನ ಭಕ್ತರಿಗೆ ದರ್ಶನವನ್ನು ನೀಡ್ತೇನೆ. ಅಂದಿನಿಂದ ಶ್ರೀಕೃಷ್ಣ ಪರಮಾತ್ಮರು ಜಗನ್ನಾಥ, ಅವರ ಅಣ್ಣನಾದ ಬಲರಾಮ, ಬಲಭದ್ರ ಹಾಗೂ ತಂಗಿಯಾದ ಸುಭದ್ರೆ ಆ ರೂಪದಲ್ಲಿಯೇ ಪೂಜಿಸಲ್ಪಡುತ್ತಿದ್ದಾರೆ. ಜಗನ್ನಾಥ ಎಂದರೆ ಜಗತ್ತಿನ ನಾಥ. ಅವರ ಅಪೂರ್ಣ ರೂಪ ನಮಗೆ ಒಂದು ಸಂದೇಶವನ್ನು ನೀಡುತ್ತೆ. ಭಗವಂತನಿಗೆ ದೇಹದ ಸೌಂದರ್ಯ ಮುಖ್ಯವಲ್ಲ, ಭಕ್ತನ ಶುದ್ಧವಾದ ಪ್ರೀತಿ ಮತ್ತು ಭಕ್ತಿಯೇ ಮುಖ್ಯ. ಜೈ ಜಗನ್ನಾಥ, ಜೈ ಶ್ರೀಕೃಷ್ಣ, ರಾಧೇ ರಾಧೇ.